ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ನಾನಿವತ್ತು ನನ್ನ ಬ್ಲಾಗಲ್ಲಿ ಏನೇನು ರೆಸಿಪಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಾನು ಇವತ್ತಿಲ್ಲಿ ಫೋಟೋದಲ್ಲಿ ತೋರಿಸ್ದಂಗೆ ಪೂರಿ, ಬೆಟ್ಗೆರೆ ಚಟ್ನಿ, ಆಮೇಲೆ ರೆಡ್ ಕಲರ್ ಚಿತ್ರಾನ್ನ ಮಾಡ್ತಿದ್ದೀನಿ ಇವತ್ತು. ನೋಡಿ, ನೋಡೋಕ್ಕೆ ಎಷ್ಟು ಸ್ಪೈಸಿಯಾಗಿ ಕಾಣಿಸ್ತಿದೆ. ಇದು ಬೆಟ್ಗೇರಿ ಚಟ್ನಿ, ನಮ್ಮ ಸೈಡ್ ಉತ್ತರ ಕರ್ನಾಟಕ ಸ್ಪೆಷಲ್ ಇದು. ಇದಕ್ಕೇನು ಜಾಸ್ತಿ ಮಸಾಲೆ ಹಾಕ್ಬೇಕಂತ ಏನಿಲ್ಲ. ಆಮೇಲೆ ನಾನು ರೆಡ್ ಕಲರ್ ಚಿತ್ರಾನ್ನ ಮಾಡಿದ್ನ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ಮಾಡಿದ್ದೀನಿ. ನಾನು ಮುಂಚೆ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ತಿದ್ದೆ. ಬನ್ನಿ, ನಾನಿವತ್ತು ಬೆಟ್ಗೇರಿ ಚಟ್ನಿ ಪೂರಿ ಮಾಡೋಕ್ಕೆ ಏನೇನು ರೆಡಿ ಮಾಡ್ಕೊಂಡು ತೋರಿಸ್ತೀನಿ. ಪೂರಿ ಮಾಡೋಕ್ಕೆ ನಾನು ಮೊದಲು ಪೂರಿ ಹಿಟ್ಟು ಕಲಿಸ್ಕೊಳ್ತೀನಿ. ನಾನು ಪೂರಿ ಹಿಟ್ಟಿಗೆ ಚಪಾತಿ ಹಿಟ್ಟು ಆಮೇಲೆ ಮೈದಾ ಹಿಟ್ಟು ಎರಡು ಮಿಕ್ಸ್ ಮಾಡಿ ಮಾಡ್ತೀನಿ. ಮೈದಾ ಹಿಟ್ಟು ಜಾಸ್ತಿ ಹಾಕಬಾರ್ದು ಆ್ಯಕ್ಚುಲಿ. ಆಮೇಲೆ ಸ್ವಲ್ಪ ಸಣ್ಣ ರವೆ ಹಾಕಬೇಕು. ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಮೊದಲು ಸ್ವಲ್ಪ ನೀಟಾಗಿ ಕಲಿಸ್ಕೋಬೇಕು. ಆಮೇಲೆ ನೀರು ಹಾಕಿ ನೀಟಾಗಿ ಕಲಿಸ್ಕೋಬೇಕು. ನೋಡಿ, ಇಷ್ಟು ನೀಟಾಗಿ ಕಲಿಸ್ಕೊಂಡಿನಿ. ಸ್ವಲ್ಪ ಇದನ್ನು ನೆನೆಲಿ, ಸ್ವಲ್ಪ ಎಣ್ಣೆ ಹಚ್ಚಿ ನಾದ್ತೀನಿ. ಇದನ್ನು ಒಂದು 10 ನಿಮಿಷ ನಾದಕ್ಕಿಟ್ಟಿದ್ದೆ. ಆಮೇಲೆ ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಅಷ್ಟೊಂದು ಹೊಡೆದೆ. ಪೂರಿ ಹಿಟ್ಟು ಅದು ನೆಂದಿತ್ತು ಸರಿಯಾಗಿ. ನೋಡಿ, ಎಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬರ್ತಾಯಿದೆ. ಅದಕ್ಕೆ ಜಾಸ್ತಿ ನಾವು ಮೈದಾ ಹಾಕಬಾರ್ದು. ಜಾಸ್ತಿ ಮೈದಾ ಹಾಕಿದರೆ ಉಬ್ಬಲ್ಲ. 75% ಗೋಧಿ ಹಿಟ್ಟಿದೆ, 25% ಮೈದಾ ಹಿಟ್ಟಿರಬೇಕು. ಸ್ವಲ್ಪ ರವೆ ಇರಬೇಕು, ಸಣ್ಣ ರವೆ, ಅಂದರೆ ಕ್ರಿಸ್ಪಿಯಾಗಿ ಉಬ್ಬಿ ಬರುತ್ತೆ. ನೋಡಿ, ಎಲ್ಲನೂ ಎಷ್ಟು ನೀಟಾಗಿ ಉಬ್ಬಿ ಬರ್ತಾಯಿದೆ. ಆಮೇಲೆ ನಾವು ರವೆ ಹಾಕಿದರೆ ತುಂಬ ಹೊತ್ತು ಪೂರಿ ಉಬ್ಬಿದಂಗೆ ಇರುತ್ತೆ. ಕೆಲವೊಂದು ಸರಿ ಏನಾಗುತ್ತೆ, ಫುಲ್ಲು ಉಬ್ಬಿರುತ್ತಲ್ಲ, ಹೋಗಿಬಿಡುತ್ತೆ ಎಲ್ಲನೂ. ಈ ಥರ ಇದು ಮಾಡಿದರೆ, ಸ್ವಲ್ಪ ರವೆ ಜಾಸ್ತಿ ಹಾಕಿದರೆ ತುಂಬ ಹೊತ್ತು ಹಾಗೆ ಇರುತ್ತಿದು. ನಮ್ಮ ಸೈಡ್ ಸ್ಪೆಷಲ್ ಇದು. ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ. ಎಷ್ಟು ದಿನದಿಂದ ಪೂರಿ ಬೆಟ್ಗೆರೆ ಚಟ್ನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆಗಿರಲಿಲ್ಲ. ಇವತ್ತು ಮಾಡಿದ್ರೆ ಆಯ್ತಾ ಅಂತ. ನೋಡಿ, ಎಷ್ಟು ಪೂರಿ ಎಲ್ಲ ಅಷ್ಟು ನೀಟಾಗಿ ಉಬ್ಬಿ ಬರ್ತಿದೆ. ಆಮೇಲೆ ನಾವು ಬೇಯಿಸ್ಕೊಳ್ತಿರ್ತೀವಲ್ಲ, ಉರಿ ಜಾಸ್ತಿನೇ ಇರಬೇಕು, ಅಂದರೆ ನೀಟಾಗಿ ಉಬ್ಬುತ್ತೆ. ಆಮೇಲೆ ಎಣ್ಣೆ ಜಾಸ್ತಿ ಹಿಡಿಯಲ್ಲ. ನೋಡಿ, ನೀಟಾಗಿ ಈ ಥರ ಹಿಂಗೆ ಸೈಡ್ ಇದು ಮಾಡ್ಕೋಬೇಕಂದ್ರೆ ಅಂಚಲೆಲ್ಲ ನೀಟಾಗಿ ಬೇಯುತ್ತದು. ಇಲ್ಲಾಂದರೆ ಹಾಗೆ ಹಿಟ್ಟಿಟ್ಟಂಗೆ ಉಳಿದಿರುತ್ತೆ. ನೋಡಿ, ಎಲ್ಲ ನೀಟಾಗಿ ಪೂರಿ ಉಬ್ಬಿ ಬರ್ತಾಯಿದೆ. ಸ್ವಲ್ಪ ಹಿಂಗೆಲ್ಲ ಮಾಡಿದರೆ ದಂಡಿ ಎಲ್ಲ ನೀಟಾಗಿ ಬೇಯುತ್ತೆ. ಹಾಗಾಗಿ ಹಿಂಗೆ ಸ್ವಲ್ಪ ಹಿಂಗೆ ಸೈಡೆಲ್ಲ ಇದು ಮಾಡ್ಕೊಳ್ಬೇಕು. ನಾನು ತೋರಿಸ್ತಿದ್ದೀನಲ್ಲ, ಈ ಥರ ಮಾಡಿಕೊಂಡ್ರೆ ಸೈಡೆಲ್ಲ ನೀಟಾಗಿ ಇದಾಗುತ್ತೆ. ನೋಡಿ, ಎಲ್ಲನೂ ನೀಟಾಗಿ ಉಬ್ಬಿದೆ ಪೂರಿ. ಆಮೇಲೆ ಇವತ್ತು ನಾನು ಬೆಟ್ಗೇರಿ ಚಟ್ನಿ ಮಾಡ್ತೀನಿ ಅಂದಿದ್ನಲ್ಲ, ಅದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕು. ಹಾಗಾಗಿ ನಾನು ದೊಡ್ಡ ಈರುಳ್ಳಿ ತೊಗೊಂಡಿದ್ದೆ. ಆಮೇಲೆ ಇದು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇದನ್ನ ದಪ್ಪ ಕಟ್ ಮಾಡ್ಕೋಬಾರ್ದು ಹೇಳ್ಬೇಕಂದ್ರೆ. ನಾವು ಪಲ್ಯಕ್ಕೆಲ್ಲ ದಪ್ಪ ಕಟ್ ಮಾಡ್ಕೊಳ್ತೀವಿ ಈರುಳ್ಳಿನ. ಇದಕ್ಕೆ ಹಾಗೆಲ್ಲ ಕಟ್ ಮಾಡ್ಕೊಬಾರ್ದು, ಚಿಕ್ಕ ಚಿಕ್ಕದಾಗಿರ್ಬೇಕು ಇದಕ್ಕೆ. ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ನಾವು ಬೆಟ್ಗೇರಿ ಚಟ್ನಿಗೆ ಮಸಾಲೆ ಎಲ್ಲ ಹಾಕ್ಬೇಕಂತಂದ್ರೆ ಕುರ್ಮಾಗೆಲ್ಲ ಮಸಾಲೆ ಹಾಕಿರ್ತೀವಲ್ಲ, ಇದಕ್ಕೆ ಹಾಗೇನೂ ಹಾಕಬೇಕಾಗಿಲ್ಲ. ಅಂದರೆ ಅದಕ್ಕೆ ಇವಾಗ ಸ್ವಲ್ಪ ಸಮ್ಮರ್ ಸೀಸನ್ ಅಲ್ವಾ, ಜಾಸ್ತಿ ಮಸಾಲೆ ಪದಾರ್ಥ ತಿನ್ನೋಕ್ಕಾಗಲ್ಲ. ಈ ಥರ ನಾವೇನಾದರೂ ಮಾಡ್ಕೊಂಡ್ವಿ ಅಂದರೆ ಚೆನ್ನಾಗಾಗುತ್ತೆ. ಆಮೇಲೆ ಮಸಾಲೆ ಪದಾರ್ಥ ಏನೂ ಇದೂ ಆಗಲ್ಲ, ಹೆಲ್ತ್ಗೇನೂ ಇಶ್ಯೂ ಆಗಲ್ಲ.
ಬೇಸಿಗೆಗಾಲದಲ್ಲಿ ಎಲ್ಲ ನಾವು ಜಾಸ್ತಿ ಮಸಾಲೆ ಯೂಸ್ ಮಾಡಿದರೆ ಎಸಿಡಿಟಿ ಜಾಸ್ತಿ ಆಗುತ್ತೆ. ಹಂಗೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಜಾಸ್ತಿ ಯೂಸ್ ಮಾಡಿದರೆ ಎಸಿಡಿಟಿ ಆಗುತ್ತೆ. ಹಾಗಾಗಿ ಆಮೇಲೆ ಇದಕ್ಕೆ ಬೆಟ್ಗೆರೆ ಚಟ್ನಿ ಮಸಾಲೆ ಏನೂ ಬೇಕಾಗಲ್ವಲ್ಲ, ಹಾಗಾಗಿ ಇದನ್ನು ಮಾಡಿದರೆ ಒಳ್ಳೆಯದು. ಆಮೇಲೆ ಇದ್ರ ಜೊತೆ ಪೂರಿ ಜೊತೆನೇ ತಿನ್ನಬೇಕು ಅಂತೇನಿಲ್ಲ, ಚಪಾತಿ ಜೊತೆ ತಿಂದ್ರೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತಿದ್ದು. ನೋಡಿ, ಒಂದು ಫುಲ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು ಕಟ್ ಮಾಡ್ಕೊಳ್ತೀನಿ. ಎಲ್ಲ ಈರುಳ್ಳಿ ಆಮೇಲೆ ಕರಿಬೇವೆಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ಮುಂಚೆನೇ. ಎಣ್ಣೆ ಕಾದಿದೆ. ಇವಾಗ ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಳ್ತೀನಿ. ಇದು ಚೆನ್ನಾಗಿ ಕರಿತಿದೆ. ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಬೆಟ್ಗೆರೆ ಚಟ್ನಿಗೆ ಹಸಿಮೆಣ್ಸಿನ್ಕಾಯಿನೇ ಹಾಕಬೇಕು, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಖಾರ ಪುಡಿಕಿನ ಇದನ್ನ ಹಾಕ್ಬೇಕಿದ್ನ ಆ್ಯಕ್ಚುಲಿ. ಆಮೇಲೆ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡ್ಕೊಂಡಿದ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಅದನ್ನ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಕೈ ಆಡಿಸ್ಕೊಳ್ತೀನಿ ಇದನ್ನು ನೀಟಾಗಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಅಂದರೆ ಎಲ್ಲನೂ ನೀಟಾಗಿ ಬೇಯುತ್ತೆ ಈರುಳ್ಳಿ. ನೋಡಿ, ಇದು ಬೆಂದಿದೆ. ಇದನ್ನ ನಾವು ಇದನ್ನು ಗ್ಯಾಸ್ ಆಫ್ ಮಾಡಿ ಹಾಗೆ ಒಂದು ಸ್ವಲ್ಪ ಆರಕ್ಕೆ ಬಿಡಬೇಕು. ಇದನ್ನ ಕೋಲ್ಡ್ ಆಗಕ್ಕೆ ಬಿಡಬೇಕು. ಇದು ಕೋಲ್ಡಾಗ ಆರಕ್ಕೆ ಬಿಟ್ಟಿದ್ದೀನಿ. ಆಮೇಲೆ ಬೆಟ್ಗೆರೆ ಚಟ್ನಿಗೆ ಪುಟಾಣಿ ಬೇಕು, ಆ್ಯಕ್ಚುಲಿ ಪುಟಾಣಿ ಹಿಟ್ಟು ಬೇಕು. ಇದನ್ನ ಒಂದು ಜಾರ್ಗೆ ನಾನು ಪುಟಾಣಿ ಹಿಟ್ಟು ಹಾಕ್ಕೊಂಡು ನೋಡಿ ಇದನ್ನು ಪೌಡ್ರ್ ಫುಲ್ ಹಿಟ್ಟಿನ ಥರ ಪೌಡರ್ ಮಾಡ್ಕೊಬೇಕು. ನೋಡಿ, ಫುಲ್ಲು ಪೌಡ್ರಾಗಿದೆ. ಈ ಕಡೆ ಇದು ಆರಿದೆ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು ಇದಕ್ಕೆ, ಅಂದರೆ ಇನ್ನೂ ಸ್ವಲ್ಪ ಬಿಸಿ ಏನಾದರೂ ಇದ್ದರೆ ನೀರಿನ ಜೊತೆ ಎಲ್ಲ ಫುಲ್ ಇದಾಗಿ ಸ್ವಲ್ಪ ತಣ್ಣಗಾಗುತ್ತಿದ್ದು. ಸ್ವಲ್ಪ ನೀರು ಹಾಕಿ ಫುಲ್ ಕೋಲ್ಡ್ ಆಗಿದೆ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮೇಲ್ಗಡೆ. ನೋಡಿ, ನಾ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಇದು ಸ್ವಲ್ಪ ಇದು ಗಟ್ಟಿಯಾಗಿದ್ರೇ ಚೆನ್ನಾಗಿ ಅನಿಸುತ್ತೆ. ನೀರು ಆಗಬಾರ್ದು ಇದು, ಅಂದರೆ ಹಚ್ಕೊಂಡು ತಿನ್ನೋಕೆ ಸರಿ ಅನಿಸಲ್ಲ. ಸ್ವಲ್ಪ ಮುಂಚೆ ನೀರನ್ನ ಕಲಿಸ್ಕೊಳ್ತೀನಿ. ಈಗ ನೀರು ಹಾಕ್ಕೊಂಡು ಮತ್ತೆ ಕಲಿಸ್ಕೊಂಡೆ. ನೋಡಿ, ಈ ಕನ್ಸಿಸ್ಟೆನ್ಸಲ್ಲಿ ಇರಬೇಕಿದು. ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಳ್ಬೇಕು, ಜಾಸ್ತಿ ಬೇಡ ಇದಕ್ಕೆ, ಸ್ವಲ್ಪ ಆದರೆ ಕರೆಕ್ಟಾಗಿ ಬಿಡುತ್ತಿದ್ದು. ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು. ನಾನು ಹಾಕ್ಕೊಂಡಿದ್ದೆ, ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ. ನೋಡಿ, ಬೆಟ್ಗೆರೆ ಚಟ್ನಿ ರೆಡಿ ಆಯಿತು. ಇದಕ್ಕೇನು ಮಸಾಲೆ ಹಾಕ್ಬೇಕಂತಿಲ್ಲ, ಏನಿಲ್ಲ. ಬೇಸಿಗೆಯಲ್ಲಿ ಪೂರಿ ಜೊತೆ ಆಯಿತು, ಚಪಾತಿ ಜೊತೆ ಆಯಿತು, ಆಮೇಲೆ ನಮ್ಮ ಸೈಡು ಹಿಟ್ಟಿನ ದೋಸೆ ಅಂತ ಮಾಡ್ತೀವಿ, ಅದಕ್ಕೂ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತಿದ್ದು. ಆಮೇಲೆ ರೈಸ್ ಮಾಡಿ ಇಟ್ಕೊಂಡಿದ್ದೆ ನಾನು. ಈಗ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ. ಕೆಂಪು ರೈಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಎಣ್ಣೆ ಕಾದಿತ್ತು. ಸ್ವಲ್ಪ ಶೇಂಗಾ ಹಾಕ್ಕೊಂಡು ಅದನ್ನ ಕರ್ಕೊಳ್ತಿದ್ದೀನಿ. ಇವಾಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ, ಇಲ್ಲಾಂದರೆ ಹೊತ್ತಂಗಾಗ್ಬಿಡುತ್ತೆ, ಎಲ್ಲ ಜಾಸ್ತಿ ಕರೆದ್ಬಿಡುತ್ತೆ ಸಾಸಿವೆ. ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಎಣ್ಣೆ ಕಾದಿದೆ ನೀಟಾಗಿ. ಕರಿಬೇವು ಹೆಚ್ಕೊಂಡಿದ್ದೆ, ಈರುಳ್ಳಿ ಹಾಕ್ಕೊಂಡು ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಟೊಮೆಟೊ ಕೆಂಪು ರೈಸ್ ಮಾಡಬೇಕಂತ ಮಾಡಿದ್ದೆ, ಹಾಗಾಗಿ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಯಾವಾಗಲೂ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿ ಚಿತ್ರಾನ್ನ ಮಾಡ್ತಿದ್ದಲ್ಲ, ಇದು ಈ ಥರ ರೆಡ್ ಕಲರ್ ಚಿತ್ರಾನ್ನ ಮಾಡಿದ್ದೀನಿ ಇವತ್ತು. ಟೊಮೆಟೊ ಹಾಕಿ ಒಂದು ಸ್ವಲ್ಪ ಅರಿಶಿನ,
ಸ್ವಲ್ಪ ಹಾಕ್ತೀನಿ ಉಪ್ಪು, ಅಂದರೆ ರೈಸಿಗೆ ಹಾಕಿರ್ತೀವಲ್ಲ, ಹಾಕಿ ಕುದಿಸ್ಕೊಂಡಿರ್ತೀವಲ್ಲ, ಹಾಗಾಗಿ ಇದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅನ್ನನೂ ಬಿಸಿ ಇತ್ತು. ನೋಡಿ ಎಷ್ಟು ನೀಟಾಗಿ ಬಂದಿದೆ ರೆಡ್ ಕಲರು. ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ರೆಡ್ ಕಲರ್ ಚಿತ್ರಾನ್ನ. ಇವಾಗ ಇದನ್ನು ನಾನೊಂದು ತಾಟಿಗೆ ಸರ್ವ್ ಮಾಡ್ಕೊಳ್ತೀನಿ. ಪೂರಿ ಕರೆದಿಟ್ಟಿದ್ದೆಲ್ಲ ಅವನ್ನೊಂದು ಸರ್ವ್ ಮಾಡ್ಕೊತೀನಿ ಇವಾಗ. ನೋಡಿ ಪೂರಿ ಎಲ್ಲ ಎಷ್ಟು ನೀಟಾಗಿ ಉಬ್ಬಿದೆ. ಎಷ್ಟೊತ್ತಾಯ್ತು ನಾನು ಮಾಡಿ. ಮುಂಚೆ ಪೂರಿ ಮಾಡಿ ಆಮೇಲೆಲ್ಲನೂ ನಾನು ಮಾಡ್ಕೊಂಡಿದ್ದೆ. ಒಂದು ಹಾಫ್ ಆನ್ ಅವರ್ ಆದ್ರೂ ಏನೂ ಆಗಿರಲಿಲ್ಲ ಪೂರಿ. ಲಾಸ್ಟ್ಗೆ ಬೆಟ್ಗಿರಿ ಚಟ್ನಿ ಸರ್ವ್ ಮಾಡ್ತಿದ್ದೀನಿ. ನೋಡಿ ಉತ್ತರ ಕರ್ನಾಟಕ ಸ್ಪೆಷಲ್ ಪೂರಿ ಬೆಟ್ಗೇರಿ ಚಟ್ನಿ. ಪ್ಲೀಸ್ ನನ್ನ ವಿಡಿಯೋ ನೋಡಿ ಬೆಲ್ ಬಟನ್ ಒತ್ತಿ, ಲೈಕ್ಸ್ ಆ್ಯಂಡ್ ಕಮೆಂಟ್ಸ್ ಹಾಕಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗೂ ಬೇಕು. ಪ್ಲೀಸ್ ನನ್ನ ಎಲ್ಲ ವೀಡಿಯೋನೂ ನೋಡಿ ಸಪೋರ್ಟ್ ಮಾಡಿ. ಇದು ಬೇಸಿಗೆಲೂ ನೀವು ಟ್ರೈ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್.